ನಮಸ್ಕಾರ ಗೆಳೆಯರೇ, ಇವತ್ತು ನಾನು ಮಾತನಾಡುತ್ತಿರುವ ಒಬ್ಬ ಸಾಮಾನ್ಯ ವ್ಯಕ್ತಿಯ ಅಸಾಮಾನ್ಯ ಸಾಧನೆಯ ಕತೆ ನಾಬ್ಸ್ ಕೆಫೆ ಸ್ಟೋರಿ ಆಫ್ ಚಾಯ್ವಾಲಾ ಬಗ್ಗೆ. ಈ ಸಿನಿಮಾ ಈಗ ಕನ್ನಡ ಭಾಷೆಯಲ್ಲಿ ಕೂಡ ಡಬ್ಬಿಂಗ್ ಆಗಿ ನಿಮಗೆ ನೋಡೋಕ್ಕೆ ಕೂಡ ಸಿಗುತ್ತದೆ. ಮತ್ತು ಹಸಿದು ಬಂದವರಿಗೆ ಚಾ ಕೊಡ್ತಿದ್ದ ಒಬ್ಬ ಹುಡುಗನ ದೊಡ್ಡ ಕೆಫೆ ಮಾಲೀಕನಾಗಿದ್ದು ಹೇಗೆ ಅನ್ನೋದು ಸಿನಿಮಾದಲ್ಲಿ ತಿಳಿಯೋಣ ಬನ್ನಿ. ಈ ಸಿನಿಮಾ ಕತೆ ನಡೆಯೋದು ಹೈದರಾಬಾದಿನ ಬೀದಿಗಳಲ್ಲಿ. ನಾಯಕ ಒಬ್ಬ ಬಡ ಚಾಯ್ ವಾಲಾ. ಅವನಿಗೆ ತನ್ನದೇ ಆದಂಥ ಒಂದು ದೊಡ್ಡ ಕೆಫೆ ಮಾಡಬೇಕು ಎಂಬುದು ದೊಡ್ಡ ಆಸೆ ಇರುತ್ತದೆ. ಆ ಕನಸು ಹೇಗೆ ಮತ್ತು ನನಸಾಗುತ್ತದೆ ಮತ್ತು ಆ ಒಂದು ಜರ್ನಿಯಲ್ಲಿ ಅವನಿಗೆ ಸಮಾಜದಲ್ಲಿ ಬರುವಂಥ ಕಷ್ಟಗಳು ಮತ್ತು ಹಣದ ಸಮಸ್ಯೆ, ಎದುರಾಳಿಯ ಸಂಚು, ಎಲ್ಲವನ್ನು ಅವನು ಹೇಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಪ್ರಮುಖ ಹೈಲೈಟ್ ಆಗಿದೆ. ಇದು ಕೆಲವರಿಗೆ ಚಾ ಮಾರುವವನ ಕಥೆಯಲ್ಲ, ಪ್ರತಿಯೊಬ್ಬನ ಕನಸಿನ ಕತೆ ಆಗಿ ಈ ಸಿನಿಮಾ ಎಲ್ಲರಿಗೂ ಕನೆಕ್ಟ್ ಆಗುತ್ತದೆ. ಪ್ರಸ್ತುತ ನಟ ನಟಿಯರ ಬಗ್ಗೆ ಮಾತನಾಡಿದರೆ ಇದರಲ್ಲಿ ಬರುವಂಥ ಪಾತ್ರಗಳು ಪರ್ಫಾರ್ಮೆನ್ಸ್ ತುಂಬ ನ್ಯಾಚುರಲ್ ಆಗಿಯೇ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತದೆ. ಏಕೆಂದರೆ ಕಷ್ಟಪಡೋ ವರ್ಗಕ್ಕೆ ಈ ಸಿನಿಮಾ ತಮ್ಮ ಭಾವನೆಗೆ ಟಚ್ ಮಾಡುತ್ತದೆ. ಸ್ಕ್ರೀನ್ ಮೇಲೆ ಅದ್ಭುತವಾಗಿಯೇ ಪ್ರತಿಯೊಂದು ಪಾತ್ರಗಳಿಗೆ ಕೊಟ್ಟಂಥ ಟೈಮಿಂಗನ್ನು ನೀಟಾಗಿಯೇ ಪ್ರೆಸೆಂಟ್ ಮಾಡಿ ತೋರಿಸಿದ್ದಾರೆ. ಇನ್ನು ಕನ್ನಡ ಡಬ್ಬಿಂಗ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸ್ಪಷ್ಟವಾಗಿ ಭಾಷೆ ಆಗ್ಬೋದು, ಕನ್ನಡ ಸರಳ ಪದಗಳನ್ನು ಕೂಡ ಅರ್ಥ ಆಗೋ ರೀತಿಯೇ ಸಿನಿಮಾದಲ್ಲಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಸುಲಭವಾಗಿ ಕೂಡ ಸಿನಿಮಾ ನಿಮಗೆ ಅರ್ಥವಾಗುತ್ತದೆ ಕನ್ನಡ ಭಾಷೆಯಲ್ಲಿ. ಸಿನಿಮಾದಲ್ಲಿ ಬರುವಂಥ ಹೈದರಾಬಾದ್ನಲ್ಲಿ ಚಹಾ ಬರುವಂಥ ಬೀದಿಗಳಾಗ್ಬೋದು, ಗಲ್ಲಿಗಳು, ಲೊಕೇಶನ್ಗಳನ್ನು ತುಂಬ ಚೆನ್ನಾಗಿಯೇ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಹಾಗೆ ನೀವೇನಾದರೂ ಲೈಫಲ್ಲಿ ಒಂದು ಮೋಟಿವೇಟ್ ಸಿನಿಮಾ ನೋಡಬೇಕು ಅಂದ್ಕೊಂಡಿದ್ರೆ ನಾಬ್ಸ್ ಕೆಫೆ ಎ ಸ್ಟೋರಿ ಆಫ್ ಚಾಯ್ವಾಲಾ ಈ ಸಿನಿಮಾ ಸಖತ್ ಎಮೋಷ್ನಲ್, ಮೋಟಿವೇಟ್ ಮಾಡುವಂಥ ಒಂದು ಸಣ್ಣ ಸಿನಿಮಾ ಆಗಿದ್ರೂ ಕೂಡ ಸೋಷಿಯಲ್ನಲ್ಲಿ ತುಂಬ ಒಂದು ಗುಡ್ ಮೆಸೇಜ್ ಪ್ರಭಾವ ಬೀಳುವಂಥ ಒಂದು ಸಿನಿಮಾದ ಕತೆ ಇದು ಆಗಿದೆ. ಹಾಗೆ ಪರ್ಸ್ನಲಿ ಈ ಸಿನಿಮಾಗೆ ನನ್ನ ಕಡೆಯಿಂದ ರೇಟಿಂಗ್ 4.5 ಔಟ್ ಆಫ್ 5 ನಾನು ಕೊಡ್ತಾ ಇದ್ದೀನಿ. ಹಾಗೆ ಈ ಸಿನಿಮಾ ನೀವಿನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಹಾಗೆ ನೋಡಿದವರು ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ನಿಮ್ಮ ಕಾಮೆಂಟ್ಗಾಗಿ ನಾನು ಕಾಯ್ತಾ ಇರ್ತೀನಿ. ಎಲ್ಲರಿಗೂ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಬೇರೆ ಒಂದು ಲೇಟೆಸ್ಟ್ ಮೂವಿ ರಿವ್ಯೂದೊಂದಿಗೆ. ಕಾಯ್ತಾರೆ. ನಮಸ್ಕಾರ, ಧನ್ಯವಾದ ಸ್ನೇಹಿತರೆ.